ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಬ್ಯಾಂಕ್ ಕನ್ನಡಿಗ. ಸೊ ದ ಮೋಸ್ಟ್ ಅವೈಟೆಡ್ ರಿಸಲ್ಟು ಯೂನಿಯನ್ ಬ್ಯಾಂಕ್ ಎಲ್.ಬಿ.ಒ ರಿಸಲ್ಟು ಎಕ್ಸಾಕ್ಟ್ ಆಗಿ 3 ಮಂತ್ಸ್ ಆಯ್ತು. ಇವತ್ತಿಗೆ 6ನೇ ತಾರೀಕಿಗೆ ಲಾಸ್ಟ್ ಆಗಿದ್ದು ಎಕ್ಸಾಮು. ಸೊ ತುಂಬ ಜನ ವೇಟ್ ಮಾಡ್ತಿದ್ವಿ, ನಾನು ಕೂಡ ತುಂಬ ವೇಟ್ ಮಾಡ್ತಿದ್ದೆ ಈ ರಿಸಲ್ಟ್ಗೆ. ಆ್ಯಂಡ್ ಲಾಸ್ಟ್ ಮಂತ್ ಕೂಡ ನಾನು ವಿಡಿಯೋ ಹಾಕಿದ್ದೆ, ಮಾರ್ಚ್ ಫಸ್ಟ್ ವೀಕಲ್ಲಿ ರಿಸಲ್ಟ್ ಬರುತ್ತಂತೆ, ಸೆಕೆಂಡ್ ಆರ್ ಥರ್ಡ್ ವೀಕಲ್ಲಿ ಇಂಟರ್ವ್ಯೂ ಶೆಡ್ಯೂಲ್ ಆಗುತ್ತೆ ಅಂತ. ಇವತ್ತು ಕೂಡ ಮಾರ್ನಿಂಗ್ ತಾನೇ ವಿಡಿಯೋ ಹಾಕಿದ್ದೆ, ಕಾಲ್ ಮಾಡಿದ್ದೆ. ಇವತ್ತಿಂದ 31st ಒಳಗೆ ಯಾವತ್ತಾದರೂ ರಿಸಲ್ಟ್ ಬರ್ಬೋದು, ಹೇಳೋಕ್ಕಾಗಲ್ಲ ಅಂತ ಹೇಳಿದರು. ಅಂದರೆ ಯಾವಾಗಲಾದರೂ ಬರ್ಬೋದು ಅಂತ. ಲಕ್ಕಿಲಿ ಇವತ್ತೇ ರಿಸಲ್ಟ್ ಬಂದಿದೆ, ಸ್ವಲ್ಪ ರಿಲೀಫು. ಆ್ಯಂಡ್ ಇನ್ನೊಂದು ಕಡೆ ಎಸ್ ಬಿ ಐ PO ಎಸ್ ಬಿ ಐ ಕ್ಲರ್ಕ್ ಮೈನ್ಸಿಗೆ ಓದ್ಕೋಬೇಕು ಅಂತಿದ್ದವರಿಗೆ ಸ್ವಲ್ಪ ಹೆಡ್ಡೇಕ್ ಅನಿಸುತ್ತೇನೋ. ಅಂದರೆ ಇಂಟರ್ವ್ಯೂ ಕೂಡ ಪ್ರಿಪೇರ್ ಆಗಬೇಕು, ಮೈನ್ಸ್ ಕೂಡ ಪ್ರಿಪೇರ್ ಆಗಬೇಕು ಆ ಥರ. ಸೊ ಬಟ್ ರಿಸಲ್ಟ್ ಬಂದಿರೋದು ಖುಷಿ ವಿಚಾರನೇ. ಆ್ಯಂಡ್ ನೆಕ್ಸ್ಟ್ ಪ್ರೊಸೆಸ್ ಏನು ಅಂತಂದರೆ, ನಿಮಗೆ LPT ಇರುತ್ತೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ, ಇಂಟರ್ವ್ಯೂ ಇರಲ್ಲ. LPT ಡಾಕ್ಯುಮೆಂಟ್ ವೆರಿಫಿಕೇಷನ್ ಒಂದಿನ, ಇಂಟರ್ವ್ಯೂ ಸಪ್ರೇಟಾಗಿ ಮಾಡ್ಬೋದು ಅನಿಸುತ್ತೆ. ಯಾಕೆ ಅಂತಂದರೆ ಇವ್ರು ಕೊಟ್ಟಿರೋದು ನೋಡಿ ಇಲ್ಲಿ, ಟೆಂಟೇಟಿವ್ ಶೆಡ್ಯೂಲ್ ಅಂತ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಆ್ಯಂಡ್ ಲೋಕಲ್ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಟೆಸ್ಟ್ ಅಂತ 17ರಿಂದ 21ನೇ ತಾರೀಕು ಒಳಗಡೆ ಒಂದಿನ ಇರುತ್ತೆ ಎಲ್ರಿಗೂ. ಅಂದರೆ ಸಪ್ರೇಟಾಗಿ ಕಾಲ್ ಲೆಟರ್ ಅವರು ಅಪ್ಲೋಡ್ ಮಾಡ್ತಾರೆ, ಅಂದರೆ ವೆಬ್ಸೈಟ್ ಚೆಕ್ ಮಾಡ್ತಿರ್ಬೇಕಂತೆ. ಸೊ ವೆಬ್ಸೈಟಲ್ಲಿ ಬರುತ್ತೆ, ನಾನು ಅದನ್ನು ಅಪ್ಡೇಟ್ ಮಾಡ್ತೀನಿ ಕಾಲ್ ಲೆಟರ್ ಬಂದಿದ ತಕ್ಷಣ. ಸೊ ಅದಾದಮೇಲೆ ಯಾರ್ಯಾರು ಎಲಿಜಿಬಿಲಿಟಿ ಸಿಗುತ್ತೆ ಅವರಿಗೆ ಪರ್ಸನಲ್ ಇಂಟರ್ವ್ಯೂನ ಸಪ್ರೇಟಾಗಿ ಶೆಡ್ಯೂಲ್ ಮಾಡ್ತೀವಿ ಅಂತ ಈ ನೋಟಿಫಿಕೇಷನಲ್ಲಿ ಹೇಳಿದ್ದಾರೆ. ಆ್ಯಂಡ್ ಎಕ್ಸಾಮು ನಂದು ಕ್ಲಿಯರ್ ಆಗಿದೆಯಾ ಅಂತ, ಆ್ಯಕ್ಚುಲಿ ನಾನು ಆಗಲೇ ರಿಸಲ್ಟ್ ನೋಡಿದೆ, ನಂದು ಕ್ಲಿಯರ್ ಆಗಿದೆ. ಬಟ್ ಎಷ್ಟು ಟೆನ್ಸ್ ಆಗಿತ್ತು ಅಂದರೆ, ಲಾಸ್ಟ್ ಡಿಜಿಟ್ ಟೈಪ್ ಮಾಡೋವರೆಗೂ ನನ್ನ ನೇಮೇ ಬರ್ತಿರಲಿಲ್ಲ. ಸೊ ನಾನು ಕಾಪಿ ಮಾಡ್ಕೊಂಡಿದ್ದೀನಿ, ಕಾಪಿ ಪೇಸ್ಟ್ ಮಾಡ್ಬೋದಾ ಗೊತ್ತಿಲ್ಲ, ಇದರಲ್ಲಿ ನೋಡೋಣ. ಸೊ ನೋಡಿ, ನಂದು 54519728. ಸೊ ಎರಡೇ ಕ್ಯಾರೆಕ್ಟರ್ ಇದು. ನಾನು 5 ಇನ್ನೊಂದು ಯಾವುದು ಅಂತಲೇ ಗೊತ್ತಿರಲಿಲ್ಲ. ಸೊ ಸಕ್ಕಿಲಿ 8 ಬಂದಾಗ, ಸೊ ಇದೇ ನಂದು ರಿಜಿಸ್ಟರ್ ನಂಬರು, ರೋಲ್ ನಂಬರು. ಸೊ ಕ್ಲಿಯರ್ ಆಗಿದೆ ನಂದು. ನಾನು ಇಂಟರ್ವ್ಯೂ ಪ್ರಿಪೇರ್ ಆಗ್ತೀನಿ. ಆ್ಯಂಡ್ ಇಂಟರ್ವ್ಯೂ ಸೋರ್ಸ್ ಹೇಗೆ ಅಂತ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ನಿಮಗೆಲ್ಲ ಇಂಟರ್ವ್ಯೂ ಪ್ರಿಪ್ರೇಷನ್ ವೀಡಿಯೋದಲ್ಲಿ. ಆ್ಯಂಡ್ ಸಪ್ರೇಟಾಗಿ ಯೂನಿಯನ್ ಬ್ಯಾಂಕ್ ಅವರೇ ಅಂದರೆ ಬ್ಯಾಂಕಿಂಗ್ ಅವೇರ್ನೆಸ್ನ ಕ್ಲಾಸಸ್ ಮಾಡಿಕೊಟ್ಟಿದ್ರು ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗಲ್ಲಿ. ಸೊ ಅದು ವೀಡಿಯೋಸು ಮತ್ತು ಅದ್ರ ಸ್ಲೈಡ್ಸು ಸ್ಕ್ರೀನ್ಶಾಟ್ ತೊಗೊಂಡು ಇಟ್ಕೊಂಡಿದ್ದೀನಿ. ಅದನ್ನು ಹಾಗೆ ಹಾಕ್ಬೋದಾ ಅಂತ ಗೊತ್ತಿಲ್ಲ, ಯಾಕೆಂದರೆ ಅದು ಬ್ಯಾಂಕ್ ಕ್ವೆಸ್ಟ್ ಅವ್ರದ್ದು ಯೂಟ್ಯೂಬ್ ಚಾನಲ್ ಇದೆ. ಸೊ ಅವ್ರು ಮಾಡಿದ್ರಿಂದ ಸೊ ಅದನ್ನು ನಾನು PDF ಕನ್ವರ್ಟ್ ಮಾಡಿಬಿಟ್ಟು ಒಂದೊಂದಾಗಿ ಅಪ್ಲೋಡ್ ಮಾಡ್ತಾ ಬರ್ತೀನಿ. ನಂದು 8th ಎಕ್ಸಾಮ್ ಇದೆ, SBI PO ಪ್ರಿಲಿಮ್ಸು. ಸೊ ಅದು ಎಕ್ಸಾಮ್ ಆದಮೇಲೆ 9th ಡೈಲಿ ಒಂದೊಂದು PDF ಅಪ್ಲೋಡ್ ಮಾಡ್ತೀನಿ ಬ್ಯಾಂಕಿಂಗ್ ಅವೇರ್ನೆಸ್ದು. ಮ್ಯಾಕ್ಸಿಮಮ್ ಅಂದರೆ ಒಂದು 7 PDF ಆಗ್ಬೋದು ಅಷ್ಟೇ. ಆ್ಯಂಡ್ ಅದು ಹೇಳಿರೋದು ಒಂದು ಮೆಟೀರಿಯಲ್ ಎಲ್ಲ ಬಂದುಬಿಟ್ಟು ಯೂನಿಯನ್ ಬ್ಯಾಂಕ್ ಸೀನಿಯರ್ ಆಫೀಸರ್ಗಳದ್ದು, ಲೈಕ್ ರಿಟೈರ್ಡ್ AGM ಇರ್ತಾರಲ್ಲ ಅವರು, ಅಥವಾ ಮಾರ್ಕೆಟಿಂಗ್ ಅವ್ರದ್ದು, ಅಥವಾ ಕ್ರೆಡಿಟ್ ಆಫೀಸರು, ಆ ಥರದವ್ರದ್ದು. ಸೊ ಆ ಇಂಟರ್ವ್ಯೂದು ನಾನು ಅಪ್ಲೋಡ್ ಮಾಡ್ತೀನಿ. ಅಂದರೆ ಬ್ಯಾಂಕಿಂಗ್ ಅವೇರ್ನೆಸ್ಸು ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ತುಂಬ ಜನ ಅಟೆಂಡ್ ಮಾಡಿಲ್ಲ ಅನ್ಕೋತೀನಿ, ಯಾಕೆಂದರೆ ಅವತ್ತೇ ನಮಗೆ IBPS PO ಮೈನ್ಸ್ ಇತ್ತು. ಬಟ್ ನಾನು ನನ್ನ ಬ್ರದರ್ಗೆ ಹೇಳಿದ್ದೆ ಸ್ಕ್ರೀನ್ಶಾಟ್ ತೊಗೊಂಡಿರೋ, ಕ್ಲಾಸ್ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ ಅಂದರು ಅಂತ. ಸೊ ಅವ್ನು ಸ್ಕ್ರೀನ್ಶಾಟ್ ತೊಗೊಂಡಿದ್ದಾನೆ. ಆ್ಯಂಡ್ ಒಂದೆರಡು ಕ್ಲಾಸ್ ಕೂಡ ರೆಕಾರ್ಡ್ ಮಾಡಿದ್ದೇನೆ. ಸೊ ಆದಷ್ಟು ಅದನ್ನೆಲ್ಲ ಬೇಗ ಕಂಟೆಂಟ್ನ ನಾನು ಯೂಟ್ಯೂಬಿಗೆ ಇದೇ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಆ್ಯಂಡ್ ನಿಮ್ಮ ರಿಸಲ್ಟ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ.